ನಿಮ್ಮೊಳಗಿರುವ ಕಸಗಳನ್ನು ಕಂಡ್ಕೋಬೇಕು ಮತ್ತು ನಾವು ಬೇರೆಯವರ ನೆಗೆಟಿವ್ ನೋಡಬಾರ್ದು. ನಮ್ಮ ಆತ್ಮದ ಮೇಲೆ ಮಣ್ಣೆರಚಿದ ಹಾಗೆ. ಸಿಮಂದರ್ ಸ್ವಾಮಿಯ ಆರಾಧನೆ ಮಾಡ್ತೇವೆ, ಅವರಿಗೆ ಸುಳ್ಳು ಹೇಳಿದ ಹಾಗಾಗತ್ತೆ. ಜ್ಞಾನದ ವಿರಾಧನೆ ಮಾಡಿದಂತೆ, ಜ್ಞಾನಿಯ ವಿರಾಧನೆ ಮಾಡಿದ ಹಾಗೆ, ಆತ್ಮದ ವಿರಾಧನೆ ಮಾಡಿದಂತೆ ಒಂದ್ ದೋಷ ನೋಡಿದ್ರು ಅದ್ ಸರಿಯಲ್ಲ. ಈಗ ನೀವು ಜಾಗೃತಿಯಲ್ಲಿರಿ. ವಸು ದೋಷ ನೋಡ್ತಾ ಇದ್ದಾರೆ, ನೀವು ವಿರೋಧದಲ್ಲಿ ಕೂತಿದ್ದೀರಾ. ಹೀಗೆಲ್ಲ ಜ್ಞಾನದಲ್ಲಿ ನೀವು ಕರೆಕ್ಟ್ ಮಾರ್ಗದಲ್ಲಿದ್ದೀರಾ. ಕಸ ಮೇಲಿದ್ದಾಗ ಅದನ್ನು ತೆಗೆದು ಹಾಕಬೇಕು, ಹೇಗಾದ್ರೂ ಮಾಡಿ ತೆಗೆದು ಹಾಕಬೇಕು. ಕೆಲವರು ತೆಗೆದು ಹಾಕೋದಿಲ್ಲ, ಸುಮ್ಮನೆ ಹಠ ಮಾಡ್ತಾರೆ. ಔರಂಗಾಬಾದ್ಗೆ ನನ್ನ ಯಾಕೆ ಕೊಂಡೋಗಿಲ್ಲ, ನಾನ್ ಬಂದೇ ಬರ್ತೇನೆ, ಹೋಟೆಲ್ನಲ್ಲಿರ್ತೇನೆ, ನಮ್ಮನೇಲಿ ಬಂದು ಉಳಿದುಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ, ಯಾರು ತಡೀತಾರೆ, ಬೇಕಾದಲ್ಲಿ ಹೋಗ್ತೇನೆ ನಾನು, ಔರಂಗಾಬಾದ್ ನಿಮ್ಗೆ ಮಾತ್ರನಾ? ಹೀಗೆ ಗಲಾಟೆ ಮಾಡುವವರು ನಮ್ಮ ಸತ್ಸಂಗದಲ್ಲಿದ್ದಾರೆ. ನಿಮ್ಗೆ ಹೇಳ್ತಾ ಇಲ್ಲ. ದೀಪಕ್ ಭಾಯ್, ಇದು ಗೊತ್ತೇ ಇರ್ಲಿಲ್ಲ ನಂಗೆ. ದೋಷಗಳನ್ನ ನೋಡಿದ್ರೆ ಆಗ ನಿಮ್ಗೆ ಸಿಮಂದರ್ ಸ್ವಾಮಿಗೆ, ದಾದಾಗೆ ಎಲ್ರಿಗೂ ವಿರಾಧನೆ ಮಾಡ್ದ ಹಾಗೆ. ನಿಜವಾಗ್ಲೂ ದೀಪಕ್ ಭಾಯ್, ಇವತ್ ನಾನ್ ಎಲ್ರ ಮುಂದೆ ಕ್ಷಮೆ ಯಾಚಿಸ್ತೀನಿ. ಕೋಟಿ ಕೋಟಿ ಬಾರಿ ಎಲ್ರ ಮುಂದೆ ಕ್ಷಮೆ ಕೇಳ್ಕೊಳ್ತೀನಿ. ಬೇರೆಯವ್ರನ್ನ ದೋಷಿಗಳು ಅಂತ ನೋಡ್ದೇ ಇರೋ ಹಾಗೆ ಶಕ್ತಿ ಕೊಡಿ ದೀಪಕ್ ಭಾಯ್. ನಿಜವಾಗ್ಲು ಖಂಡಿತ ಮಾಡ್ಕೊಳ್ಳಲ್ಲ, ನಿಶ್ಚಯ ಮಾಡಿದೀನಿ ದೀಪಕ್ ಭಾಯ್. ಬಿಡಿಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದೀನಿ. ಪ್ರತ್ಯಕ್ಷವಾಗಿ ನೋಡುದಿಲ್ವೋ ಪಡೆಯಬೇಕಾಗಿದ್ದ ಲಾಭ ಹೊರಟೋಗುತ್ತೆ. ಮೊದಲು ಅವರನ್ನ ಅರಿಯುವುದಿಲ್ಲ, ಮತ್ತೆ ಪಶ್ಚಾತ್ತಾಪ ಮಾಡೋದು ಬಿಟ್ಟೋಯ್ತು. ಜ್ಞಾನದಲ್ಲಿ ಪ್ರಗತಿ ಆಗ್ಲಿಲ್ಲ. ಕಂಪ್ಯಾರಿಸನ್ ಮಾಡ್ತೇವೆ ನಾವು. ಅವರನ್ನ ಸತ್ಸಂಗಕ್ಕೆ ಕರೆದುಕೊಂಡು ಹೋಗ್ತಿದ್ದೀರಿ, ನನ್ನ ಕರೀಲಿಲ್ಲ, ಒಮ್ಮೆಯೂ ನನ್ನ ಕರೀಲಿಲ್ಲ, ಅಲ್ಲಿಗೆ ಮುಗೀತಷ್ಟೇ. ನೋಡಿ, ಸತ್ಸಂಗದ ಅಲ್ಲಿ ನಿಮ್ ಭಾವನೆ ಏನಿದೆ, ಹೇಗಿರುತ್ತೆ ಅಂದ್ರೆ ಸಂಯೋಗ ನಮ್ಗೆ ಪ್ರಾಪ್ತಿಯಾಗುತ್ತೆ. ಸೇವೆಯ ವಿಚಾರದಲ್ಲಿ ವ್ಯವಸ್ಥೆದ ಬಗ್ಗೆ ನಿಮ್ಗೆ ಸಂಯೋಗ ಉಂಟಾಗುತ್ತೆ. ಎಲ್ಲರನ್ನ ಬಿಟ್ಟು ಸೇವೆಯ ಭಾಗ್ಯ ನಿಮ್ಗೆ ದೊರಕುತ್ತೆ. ವ್ಯವಸ್ಥಿತ ಸಹಜವಾಗಿ ಸಿಕ್ಕಿದೆ, ಹಾಲಿಗೆ ಸಮಾನ ಅದು. ಬೇಡಿದ್ರೆ ನೀರು ಕಿತ್ಕೊಂಡಾಗ ರಕ್ತಕ್ಕೆ ಸಮಾನ. ಸಹಜತೆಯ ಮಾರ್ಗ ನಮ್ಮದು. ಕೇಳಬೇಕಾಗಿಲ್ಲ. ವ್ಯವಸ್ಥಿತ ಎಷ್ಟರ ಮಟ್ಟಿಗೆ ಸೈಂಟಿಫಿಕ್ ಆಗಿದೆ ಅಂದ್ರೆ, ಒಂದ್ ಕಡೆ ನಿಮ್ಗೆ ಭಾವನೆ ಉಂಟಾಗತ್ತೆ, ಹಾಗೆ ಸಂಯೋಗ ಉಂಟಾಗತ್ತೆ. ಭಗವಾನ್ ಮಹಾವೀರ್ರಿಗೂ ಅಭಿಗ್ರಹ ಎಷ್ಟು ಚೆನ್ನಾಗಿ ಆಯಿತು. ಚಂದನ್ ಬಾಲ ಅವರ ಮುಡಿ ತೆಗೆಯುವುದು, ಕೈಗೆ ಕಮಂಡಲ, ಪಾದಗಳಿಗೆ ಪಾದರಕ್ಷೆ ಹೇಗೆ ಉಂಟಾಯಿತು? ಹಿಂದಿನ ಭಾವನೆ ಅದು. ಮನುಷ್ಯರ ಭಾವನೆಗಳನ್ನು ಪೂರ್ಣಗೊಳಿಸುತ್ತೆ ವ್ಯವಸ್ಥಿತ. ಎಷ್ಟು ಭಾವನೆಗಳು ಇರುತ್ತವೆ, ಒಂದು ಮುಗಿತಲೇ ಇನ್ನೊಂದು ಪೂರ್ತಿಯಾಗತ್ತೆ, ಮತ್ತೆ ಕಾಲದ ಕೊರತೆಯಾಗತ್ತೆ. 1000 ಭಾವನೆ ಇದ್ರೆ ಒಂದು ಪೂರ್ತಿಯಾಗುತ್ತೆ, 1000 ಪೂರ್ತಿಗೊಳ್ಳೋ 10 ವರ್ಷ ಬೇಕಾಗತ್ತೆ. ನಿಮ್ಗೆ ಮೋಕ್ಷ ಬಿಟ್ಟು ಬೇರೇನೂ ಬೇಕಾಗಿಲ್ಲ. ನಿಮ್ಗೆ ಅಂತ ವಿಚಾರ ಬಂದ ಕೂಡ್ಲೇ ನೆರವೇರುತ್ತೆ. ನೋಡಿ, ಯಾವುದೇ ಅಡಚಣೆಗಳಿಲ್ಲದೆ ನಿಮ್ಗೆ ಶುದ್ಧಾತ್ಮ ಸಿಗತ್ತೆ. ಬೇರೆಲ್ಲ ವಿಚಾರಗಳು ಕಡಿಮೆ ಆಗ್ತಾ ಹೋದಂತೆ ಎಲ್ಲ ನಮ್ಮ ಮುಂದಕ್ಕೆ ಬರುತ್ತೆ. ಹಾಗೂ ಈ ವಿಜ್ಞಾನದ ಬಗ್ಗೆ ನಾವು ಕಲಿಬೇಕು. ನಾನ್ ಶುದ್ಧಾತ್ಮ, ವಸುವಿನ ವ್ಯವಸ್ಥಿತವನ್ನು ನಾವು ನೋಡ್ಬೇಕು. ಆ ಘಟನೆ ಉಂಟಾದ್ಮೇಲೆ ನನ್ನೊಳಗ್ ಹಾಗೆ ಅನ್ಸೋಕ್ ಶುರುವಾಯ್ತು, ವಸುಗ್ ಏನಾಗ್ತಿದೆ ಅಂತ ನಾನೇ ನೋಡ್ಬೇಕು ಅಂತ. ಮತ್ತೆ ಈ ಪ್ರಕೃತಿಯ ಚೀಲದಿಂದ ಏನೂ ಹೊರಗೆ ಬರುತ್ತೆ. ಇವತ್ತು ಸತ್ಸಂಗಕ್ಕೆ ಕರ್ಕೊಂಡೋಗಿಲ್ಲ, ಪೋರ್ಬಂದರ್ಗೆ ಹೋಗಿದ್ದಾರೆ. ಎಲ್ರೂ ಹೋಗಿದ್ದಾರೆ, ನನ್ನ ಬಿಟ್ಟು ಹೋಗಿದ್ದಾರೆ, ನನ್ನ ಕೊಂಡೋಗಿಲ್ಲ. ಹೀಗೆ 6 ತಿಂಗಳವರೆಗೆ ಗಲಾಟೆ ಸಂಕಟ ಇರುತ್ತೆ. ಜ್ಞಾನ ಯಾಕೆ ಬೇಕು? ಕಷಾಯ ತೆಗೆದು ಹಾಕಲು ಜ್ಞಾನ ಬೇಕು ನನಗೆ. ಮತ್ತೆ ಜ್ಞಾನದ ಪ್ರಾಪ್ತಿಗಾಗಿ ಕಷಾಯ ಮಾಡೋದು. ಇದು ಹೇಗೆಂದ್ರೆ, ಉಪವಾಸದ ವ್ರತವನ್ನು ಯಾಕಾಗಿ ಮಾಡ್ತೇನೆಂದ್ರೆ, ಉಪವಾಸ ಯಾಕೆ ಮಾಡೋದಂದ್ರೆ ಕಷಾಯ ತೆಗೆಯಕ್ಕೆ. ಉಪವಾಸ ಮಾಡೋದು, ಉಪವಾಸದ ದಿನವೇ ಜಗಳವಾಡ್ತಾರೆ, ಮತ್ತೆ ಶುರುವಾಗತ್ತೆ. ಆದರೂ ಈ ನಮ್ಮ ವಿಜ್ಞಾನದಿಂದ ನಮಗೆ ಒಳಗೆ ತಪ್ಪಾಗಿದೆ ಎಂದು ಗೊತ್ತಾಗತ್ತೆ. ಪ್ರಕೃತಿಯ ಮೇಲ್ಕೈ ಇರುತ್ತೆ, ಅದು ಎಲ್ಲಿ ಶುರುವಾಗುತ್ತೆ? ಟರ್ನಿಂಗ್ ಪಾಯಿಂಟ್ ಅನ್ನ ಹಿಡೀರಿ. ಟರ್ನಿಂಗ್ ಪಾಯಿಂಟ್ ಅಂದ್ರೆ 1 ಅಂಕೆಯಿಂದ ಶುರು ಮಾಡಿದ್ರೆ ಸಂಖ್ಯೆಗಳು ಹೆಚ್ಚುತ್ತಾ ಹೋಗುತ್ತೆ. ಮತ್ತೆ ನೀವು ಸಂಖ್ಯೆಗಳಿಂದ ಹೊರಗೆ ಬರುವುದಕ್ಕೆ ಆಗುವುದಿಲ್ಲ. ನೀವು ಜಾಗೃತರಾಗಿರ್ಬೇಕು. ಅಲ್ಲಿ ನನ್ಗೆ ಅಲ್ಲೇ ಜಾಗೃತಿ ಬರಬೇಕು. 2 ಚಿಗುರು ಕಿತ್ತು ಬಿಸಾಕ್ಬೇಕು. ಯಾವಾಗ ಚಿಗುರು ಮುರಿಬೇಕಲ್ಲ, ಬುದ್ಧಿಯ ಪರ್ಯಾಯವನ್ನು ಚಿಗುರಿನಲ್ಲೇ ಕಿತ್ತು ಬಿಸಾಕ್ಬೇಕು. ಬೇರೆಯವರ ದೋಷವನ್ನು ನೋಡ್ಲು ಹೋದ್ರೆ ಅಲ್ಲೇ ಕಂಪ್ಯಾರಿಸನ್ ಉಂಟಾಗತ್ತೆ. ನನ್ಗೆ ನಿನ್ಗೆ ಶುರುವಾದ್ರೆ ಅಲ್ಲೇ ಹಿಡಿಬೇಕು, ಎಲ್ಲಿಂದ ಶುರುವಾಗಿದೆ ಅಂತ. ಚಿಗುರಿನಲ್ಲೇ ಕತ್ತರಿಸ್ಬೇಕು, ಆಗ ಗೆಲ್ಲೋದು ಸಾಧ್ಯ. ದೀಪಕ್ ಭಾಯ್, ಸಣ್ಣ ಪುಟ್ಟ ವಿಚಾರಗಳಲ್ಲಿ ಜಾಗೃತವಾಗೇ ಇದ್ದೆ, ಆದ್ರೆ ಈ ಒಂದು ಘಟನೆಯಲ್ಲಿ ಬುದ್ಧಿ ಜೊತೆ ಯಾವಾಗ ಸೇರ್ಕೊಂಡೆ ಗೊತ್ತಾಗ. ಸಂಕಟ ಉಂಟಾದಾಗ ಅನುಭವಿಸುವುದು ಯಾರು? ವಸು, ನೀನ್ ಅನುಭವಿಸ್ತಿ, ನಿನ್ ತಪ್ಪು. ಕರೆದುಕೊಂಡು ಹೋದ್ರು ಹೋಗಿಲ್ಲ, ಅದು ಬೇರೆ ವಿಚಾರ. ಸಂಕಟಕ್ಕೆ ಉಂಟಾಗಿದ್ದೀರ, ಅದು ನಿಮ್ ತಪ್ಪು. ಹೀಗೆ ಹೇಳೋದು ಕೂಡ ಸರಿಯಲ್ಲ. ಇವೆಲ್ಲಾ ವಾಕ್ಯಗಳು ನನಗ್ ಗೊತ್ತಿದ್ರು ಸಹ ಆ ಸಮಯದಲ್ಲಿ ನಾನು ಎಷ್ಟು ಹೇಳಿದ್ರು ಒಳಗಿಂದ ಬುದ್ಧಿ ಎಗ್ರಿ ಕುಣಿತಾನೆ ಇರ್ತಿತ್ತು. ಏನ್ ಮಾಡೋದು? ಅದೇ ನೋಡಿ, ಇಲ್ಲಿ ನಾವು ರಿಲೇಟಿವ್ಗೆ ಯಾಕೆ ವ್ಯಾಲ್ಯೂ ಕೊಡಬೇಕು?
ದಾದಾ ನಮ್ಮೊಂದಿಗಿದ್ರು, ನಿರುಮಾ ನಮ್ಮೊಂದಿಗಿದ್ರು ಅಂದ್ರೆ ರಿಲೇಟಿವ್ಗೆ ವ್ಯಾಲ್ಯೂ ಏನು? ಯಾವ ಗಳಿಗೆಯಲ್ಲಿ ದೇಹ ಬಿದ್ದೋಗುತ್ತೆ ಹೇಳಕ್ಕಾಗತ್ತಾ? ಅದೇನೆ. 3 ವಾಕ್ಯ ನಾವು ನಿಶ್ಚಯಿಸಿದ್ದೇವೆ. ಒಂದ್ ಸಂಖ್ಯೆ ಶುರು ಮಾಡಲ್ಲ, ರಿಲೇಟಿವ್ ಅನ್ನ ಡಿವ್ಯಾಲ್ಯೂ ಮಾಡ್ಬೇಕು, ಮತ್ತೆ ಜೀವಂತವಾಗಿ ಸಾಯ್ತೀವಿ. ವಸು ಕೂಡ ಹಾಗೆ ಹೇಳ್ತೀನಿ, ನೀನ್ ಹೀಗೆಲ್ಲ ಗಲಾಟೆ ಮಾಡ್ತಾ ಏನಾದ್ರೂ ಜೀವ ಬಿಟ್ರೆ ಮುಂದಿನ ಜನ್ಮದಲ್ಲಿ ಹೌದು. ಪ್ರಾಣಿಗತಿನ ಹೊಂದಬೇಕಾಗತ್ತೆ ಅಂತ. ಸರಿ, ನಿಮ್ ಮಾತು ಕೇಳಿಸ್ಕೊಂಡಿದ್ದೀನಿ. ಈಗ ಯಾವ ತರ್ಕ ಮಾಡೋದು ಬೇಡ. ಕೊನೆಗೆ ಭೇದ ಮಾಡ್ಬೇಕು. ಇಲ್ಲೇ ಮಾಡ್ಬೇಕು ನಾವು, ಜನರೊಂದಿಗೆ ಅಲ್ಲ. ದೋಷದೊಂದಿಗೆ ಭೇದ, ಜನರದ್ದು ನಂದಲ್ಲ. ಅರ್ಥ ಮಾಡ್ಸಿ, ಗೊತ್ತಾಗ್ದೇ ಹೋದ್ರೆ ಸಾಮ ಧಾಮ, ಆಮೇಲೆ ದಂಡಿಸ್ಬೇಕು. ಒಪ್ಪದೆ ಹೋದ್ರೆ ಬಿಟ್ಬಿಡಿ, ಯಾವ ಸಂಬಂಧನೂ ಬೇಡ. ನಿನಗೂ ಇಗ್ನೋರ್. ನನ್ಗೂ ಸಂಬಂಧನೇ ಇಲ್ಲ, ಹಾಗೆಂದು ಹೇಳಿ? ನಾನು ಜ್ಞಾತ ಅಂತೆಲ್ಲ ಹೇಳಿದ್ರು ಸಂಬಂಧವಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ನೀವು ಹೋಗಿ ನೀನ್ ಯಾಕೆ ಹೇಳಿದ್ಯಾ ಅಂತ ರಿಸ್ಪಾನ್ಸ್ ತೋರಿಸಿದ್ರೆ ತಲೆ ಮೇಲೆ ಕೊಡ್ತಾರೆ. ಸಂಬಂಧವಿಲ್ಲ ಅಂತ ಹೇಳಿದ್ಮೇಲೆ ರಿಸ್ಪಾನ್ಸ್ ಕೊಡ್ಬಾರ್ದು. ನಾವು ರಿಸ್ಪಾನ್ಸ್ ಕೊಡ್ತೇವೆ, ದ್ವೇಷ ಉಂಟಾಗಿದೆ, ಇಷ್ಟವಾಗ್ತಿಲ್ಲ. ಹಾಗಾಗಿ ಅಲ್ಲಿ ನಾವು ವಿತರಾಗಬೇಕು. ಈ ಕಸ ಹೊರಬರ್ತಿದೆ, ನನ್ಗೆ ಯಾವ ಸಂಬಂಧನೂ ಇಲ್ಲ, ಬೇರೆ ಕಡೆಗೆ ಗಮನ ಹರಿಸ್ಬೇಕು. ನಾನು ಶುದ್ಧಾತ್ಮ, ಅನಂತ ಸುಖದ ಧಾಮ ನಾನು. ಅವ್ರು ಬೇಕಾದ್ರೆ ಏನೇ ಹೇಳ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ಬೇಕು ಕಸ ಹೆಚ್ಚುತ್ತಿದೆ. ನೀವು ನೋಡ್ತಿರ್ಬೇಕು ಕಸ ಸುಟ್ಟು ಬೂದಿಯಾಗ್ತಿದೆ. ಬೂದಿಯಾಗೋವರೆಗೆ ತಪಸ್ಸು ಮಾಡಿ. ಎಲ್ಲಾ ರೀತಿಯಿಂದ ಎಲ್ಲಾ ಜ್ಞಾನದ ವಾಕ್ಯಗಳನ್ನ ಹೇಳ್ಕೊಳ್ತಿದ್ರು ಸಹ ನೀವ್ ಹೇಳಿದ ಹಾಗೆ ಮೇಲೆ ಮೇಲೆ ಎದ್ದು ಹೇಳ್ತಾ ಇತ್ತು. ಸ್ವಲ್ಪ ಹೊತ್ತು ಸುಮ್ನಾಗ್ತಿತ್ತು, ಆಮೇಲೆ ಒಂದೇ ಸಮಕ್ಕೆ ಎದ್ದು ಶುರು ಮಾಡ್ತಿತ್ತು. ಒಂದೇ ಸಮಕ್ಕೆ ಹೀಗೆ ಎದ್ಬಿಡ್ತಿತ್ತು. ತಿನ್ನೋ ವಿಚಾರದಲ್ಲೂ ಅವರಿಗೆ ಕೇಸರಿ ಬಾತ್ ಸಿಕ್ಕಿದೆ, ನಂಗೆ ಸಿಕ್ಕಿಲ್ಲ. ಮುಗ್ದೋಯ್ತು. ನಾವಂತೂ 200 ಮಂದಿಗೆ ಮಾಡಿದ್ದೆವು. 2,000 ಜನ ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಅಲ್ವಾ? ಆದ್ರೆ ಅವರು ಹುಡುಕ್ತಾರೆ, ಅವ್ರಿಗೇನು ಊಟಕ್ಕೆ ಸಿಕ್ಕಿದೆ. ಅಯ್ಯೋ, ನೀವು ಊಟ ಮಾಡೋಕೆ ಬಂದಿದ್ದೀರಾ ಅಥವಾ ಜಗಳ ಮಾಡೋಕ್ಕೆ? ಕೇಳ್ತಾರೆ, ಆದ್ರೆ ಅವರಿಗೂ ಬೇಕು ಅದು. ನಾವು ಕೇಸರಿ ಬಾತ್ ತಿಂದೇವಾ, ನನ್ಗೆ ಸಿಕ್ಕಿಲ್ಲ ಅದು. ನಿಮ್ಗೆ ಹೋಳಿಗೆ ಸಿಕ್ಕಿದೆ, ನನ್ಗೆ ಸಿಕ್ಕಿಲ್ಲ. ಅಯ್ಯೋ, ಯಾಕೆ ಸುಮ್ಮನೆ ಗಲಾಟೆ? ಮನೇಲಿ 7 ಹೋಳಿಗೆ ಮಾಡೋದು, 7 ತಿಂದ್ಬಿಡೋದು ಅವರ ಕೆಲಸ ಅಷ್ಟೇ. ಅಂದ್ರೆ ಈ ಬುದ್ಧಿ ಎಷ್ಟು ಗೊಂದಲ ಮಾಡುತ್ತೆ ನೀವು ತಿಳ್ಕೋಬೇಕು. ಪಕ್ಕದವರ ತಟ್ಟೆಯಲ್ಲಿ 3 ಜಿಲೇಬಿ ನೋಡಿದ್ರೆ ತಮ್ಮ ತಟ್ಟೆಯಲ್ಲಿ ಒಂದೇ ಇದೆ. ಬಡಿಸೋನಿಗೆ ಜೋರು ಮಾಡ್ತಾರೆ, ನಿನ್ನ ಅಪ್ಪಂದೇನೋ ಹೋಗುತ್ತೆ, ಹಾಕು ಹೆಚ್ಚಿಗೆ. ಅಯ್ಯೋ, ಯಾಕೆ ಸುಮ್ಮನೆ? ತಿಂದ್ಮೇಲೆ ಅವ್ರು ಹೇಳ್ತಾರೆ ಹೊಟ್ಟೆ ಗುಡುಗುಡು ಅನಿಸ್ತಾ ಇದೆ ಅಂತ. ಇದೇ ರೀತಿ ನಿಮ್ಮನ್ನೆಲ್ಲ ಔರಂಗಾಬಾದ್ಗೆ ಕರ್ಕೊಂಡೋಗಿದ್ರೆ, ಪ್ರೀತಿಯಿಂದ ನಿಮ್ಮನ್ನು ಕರ್ಕೊಂಡೋಗಿದ್ರೆ ಸತ್ಸಂಗದಲ್ಲಿ ಖುಷಿಯಾಗುತ್ತಲ್ಲ ನಿಮ್ಗೆ? ನಿಮ್ಮನ್ನು ಕರ್ಕೊಂಡೋಗಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತಲ್ಲ? ಇಡೀ ಜೀವನ ಏನೂ ಪ್ರಾಬ್ಲಮ್ ಇರೋದಿಲ್ಲ ಅಲ್ವಾ? ಇಲ್ಲ, ಪ್ರಾಬ್ಲಮ್ ಅಂತೂ ತುಂಬಾನೇ ಇದೆ. ಈ ದೇಹ ಪ್ರಾಬ್ಲಮ್ಗಳ ಕಾರ್ಖಾನೆನೇ ಆಗಿದೆ. ಆದ್ರೂ ಲೋಭದಾಸೆ, ಎಲ್ಲಿ ಲಾಭ ಸಿಗುತ್ತೆ ಅಂತ ನೋಡಿ ವ್ಯಾಪಾರ ಬುದ್ಧಿಯ ಮಾಡೋದೇ ಮತ್ತೊಂದು ಲೋಭ. ವಿಭಾಗ. ಆ ಲೋಭ ಇದೆಯಲ್ಲ, ಲೋಭ ಲೋಭ ಮತ್ತು ಮುಗಿಯೋದೇ ಲಾಭ. ಇಲ್ಲ. ಲೋಭ ಹಾಗೆ ಲಾಭ. ಅದಕ್ಕೆ ಹೇಳ್ತಿರೋ ದೀಪಕ್ ಭಾಯ್, ಈ ವ್ಯಾಪಾರಿ ಪ್ರಕೃತಿ ಇದೆಯಲ್ಲ, ತೊಲಗೆ ಹೋಗೋದಿಲ್ಲ ದೀಪಕ್ ಭಾಯ್. ತೊಂದರೆ ಇಲ್ಲ. ನೀವಂತೂ ಲೂಟಿ ಮಾಡಿದವರು ಕಳ್ರೆ ಆಗ್ತಾರಲ್ಲ. 1.5 ದಿನ ಲೂಟಿ ಮಾಡಿದ್ದಾರೆ, ಹೆಚ್ಚೇನೂ ಇಲ್ಲ. ಆದ್ರೂ ಕಳ್ಳ ಅಂತ ಹಾಗಲ್ಲ. ಸಾಬೀತಾಯ್ತು. ಇದ್ ನಿಮ್ಮ ವಿಚಾರಣೆ ಅಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ನನ್ಗನ್ಸುತ್ತೆ ನಿರುಮಾ ಅವರನ್ನು ಕರೆದಿದ್ದಾರೆ, ನನ್ನನ್ನಿಲ್ಲ. ನಿಮ್ಗನ್ಸುತ್ತೆ ನಿರುಮಾ ನನ್ನ ಜೊತೆ ಯಾಕೆ ಹೀಗೆ ಮಾಡಿದ್ದಾರೆ? ನಿಮ್ ಜೊತೆ ಮಾಡದೆ ಯಾರ ಜೊತೆ ಮಾಡಬೇಕು? ನಿರುಮಾ ಕೇಳುವಾಗ ಸುಮ್ಮನಾಗಿ ಕೂತ್ಕೊಂಡ್ಬಿಡ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಬುದ್ಧಿಯ ಸಮಸ್ಯೆ. ಈ ಬುದ್ಧಿ ತುಂಬಾ ತೊಂದರೆ ಕೊಡುತ್ತೆ. ಈ ಬುದ್ಧಿಯನ್ನ ಯಾವಾಗ ಬಗ್ಸಕ್ಕಾಗುತ್ತೆ ದೀಪಕ್ ಭಾಯ್? ಬುದ್ಧಿ ಪ್ರತಿನಿತ್ಯ ಗಲಾಟೆ ಮಾಡುತ್ತೆ. ನಾವು ಅದರ ಪಕ್ಷ ವಹಿಸದೆ ಹೋದ್ರೆ ಆ ಬುದ್ಧಿಯ ಪವರ್ ಖಾಲಿಯಾಗುತ್ತೆ. ಎಲ್ಲರ ಮುಂದೆ ತೆರೆದಿಟ್ರೆ ಅದು ಬೇಗನೆ ಖಾಲಿಯಾಗಿ ನಾಶವಾಗುತ್ತೆ. ದೀಪಕ್ ಭಾಯ್, ಹಂಸಗೂ ಕೂಡ ಇದೇ ವಿಚಾರವಾಗಿ ಎಲ್ರೂ ಹೋಗ್ತಾರೆ ಅಂತ ಗೊತ್ತಾಯ್ತು. ಆದ್ರೂ ನನ್ನೊಳಗೆ ಯಾವುದೇ ರೀತಿಯ ಅಸಮಾಧಾನ ಉಂಟಾಗ್ಲಿಲ್ಲ. ಜ್ಞಾನ ಇರ್ತಿತ್ತು, ಏನ್ ನಡೀತಿದೆ ಅದು ಸರಿ ಇದೆ ಅಂತ. ಮತ್ತೆ ದ್ರವ್ಯ ಕ್ಷೇತ್ರ ಕಾಲ ಹಾಗೆ ಭಾವ ಸೇರ್ಕೊಂಡ್ರೆ ಎಲ್ಲ ಪ್ರಾಪ್ತಿ ಆಗುತ್ತೆ. ನನ್ನಲ್ಲೇನೋ ವ್ಯವಸ್ಥಿತ. ಕಡಿಮೆ ಆಗಿದೆ, ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಬುದ್ಧಿ ಏನ್ ಹೇಳುತ್ತೆ ಅಂದ್ರೆ, ಈ ಮೊದ್ಲು ರಾಜ್ಕೋಟ್ ಜನ್ಮ ಜಯಂತಿ, ಪ್ರತಿಷ್ಠಾ ಸಮಯದಲ್ಲಿ ಹಾಗೆ ಭಾವನಗರ್ ಜನ್ಮ ಜಯಂತಿಲೆಲ್ಲ ಸತ್ಸಂಗ ಮಿಸ್ ಆಯ್ತು. ನಾನು VCD ವಿಭಾಗದಲ್ಲಿ ಸೇವೆ ಮಾಡೋದ್ರಿಂದ ಯಾರಿಗೂ ಗೊತ್ತಾಗದ ಹಾಗೆ 4 ಗೋಡೆಗಳ ಮಧ್ಯೆ ಸೇವೆ ಮಾಡೋದ್ರದು, ಯಾರಿಗೂ ತೋರ್ಸ್ಕೊಳ್ದೆ ಸೇವೆ ಮಾಡ್ತೀನಿ. ಆದ್ರೆ ನಾನ್ ಸೇವೆ ಮಾಡ್ತಿದ್ದೀನಿ ಅಂತ ನನ್ನೊಳಗೆ ಇರ್ಬೇಕು, ಆಕರ್ತ ಭಾವದಿಂದ ಮಾಡ್ಬೇಕು. ಎಲ್ಲರ ಜೊತೆ ಹೋಗೋ ವಿಚಾರದಲ್ಲಿ ಮಾತಾಡುವಾಗ ಸ್ವಲ್ಪ ಕಸ್ವಿಸಿ ಆಗ್ತಿತ್ತು. ನಂತರ ಸತ್ಸಂಗದಲ್ಲಿ ಇರುವಾಗ ಅನಿಸ್ತಿತ್ತು ಇಲ್ಲ ಜ್ಞಾನದಲ್ಲಿ ಇರ್ಬೇಕು, ಅಪ್ಪಿತಪ್ಪಿ ಕೂಡ ಜ್ಞಾನ ಬಿಡಬಾರ್ದು ಅಂತ. ನಂತರ 2 ದಿನಗಳ ಹಿಂದೆ ಸೈದಾಬೇನ್ VCD ವಿಭಾಗಕ್ಕೆ ಬಂದಾಗ ಕೇಳಿದ್ರು, ನೀವ್ ಔರಂಗಾಬಾದ್ಗೆ ಬರ್ತಿದ್ದೀರಾ ಅಂತ. ಇಲ್ಲ, ನಾ ಹೇಳ್ದೆ ಇಲ್ಲ, ಚಾನ್ಸ್ ಸಿಕ್ಕಿಲ್ಲ ಅಂತ. ನಂತರ ದಾದಾರಲ್ಲಿ ಭಾವನೆ ಮಾಡಿ ಅಂದಿದ್ದಕ್ಕೆ ದಾದಾ ನಮಗ್ ಸಿಕ್ಕಿರೋ ಹಾಗೆ ಎಲ್ರಿಗೂ ಸಿಗ್ಲಿ ಅಂದೆ. ಯಾರಿಗ್ ಸಿಕ್ಕರು ಅದ್ ನಮಗ್ ಸಿಕ್ಕ ಹಾಗೆ. ನಂತರ ಸಹಿದಾಬೇನ್ ಹೊರಟು ಹೋದ್ಮೇಲೆ ಬುದ್ಧಿ ಇನ್ನೊಂದ್ ರೀತಿ ಹೇಳೋದಕ್ ಶುರು ಮಾಡ್ತು.
ಅದೇನಂದ್ರೆ ನಾವ್ ಸೇವೆಲಿರೋದನ್ನ ಯಾರ ಹತ್ರನೂ ಹೇಳ್ತಿಲ್ಲ, ಹಾಗಾಗಿ ನಮಗ್ ಚಾನ್ಸ್ ತಪ್ಪೋಗ್ತಿದೆ ಅಂತ ಅನ್ನಿಸ್ತು. ಬುದ್ಧಿ ಓ. ಮತ್ತೊಂದ್ ರೀತಿ ಎಂಟರ್ ಆಯ್ತು. ಆಮೇಲೆ ನನಗೆ ಅರ್ಥ ಆಯ್ತು, ಅವ್ರು ಹೇಳಿದ್ರು ದಾದಾ ಇವ್ರೆಲ್ಲ ವ್ಯಾಪಾರಿ ಜನರು, ಇವ್ರ ಜೊತೆ ಪಟೇಲ್ಗೆ ಸರಿ ಹೋಗೋದಿಲ್ಲ, ಹಾಗಾಗಿ ನಾವ್ ನಮ್ ಪಾಡಿಗೆ ನಾವ್ ಸೇವೆ ಮಾಡ್ಕೊಂಡು ಒಳ್ಳೇದಾಯ್ತು. ಇದ್ಬಿಡೋಣ ಅಂತ. ಅಲ್ಲಿವರೆಗೆ ಬುದ್ಧಿ ಹೊರಟು ಹೋಯ್ತು. ಆಮೇಲೆ ಅರ್ಧ ಗಂಟೆ ಕಳವಳ ಕೂಡ ಅರ್ಧ ಉಂಟಾಯ್ತು. ಗಂಟೆ ಹಾ, ಬರೀ ಹಾ, ಅರ್ಧ ಅರ್ಧ ಗಂಟೆ. ಗಂಟೆಯಲ್ಲಿ ಜಾಗೃತಿ ತುಂಬಾ ಬಂದ್ಬಿಡ್ತು. ಒಳ್ಳೇದು. ನಂತರ ರೀಟಾಗ್ ಹೇಳ್ದೆ ನಾವು ಕೂಡ ಸೇವೆ ಮಾಡ್ತಿರೋದನ್ನ ತೋರ್ಸ್ಕೊಳ್ಳೋಣ ಅಂತ. ಅವ್ರಿಗೂ ಓ. ಗೊತ್ತಾಗ್ಬೇಕಲ್ವಾ, ನಾವ್ ಈ ರೀತಿ ಕದ್ದು ಮುಚ್ಚಿ ಮಾಡಿದ್ರೆ ಅವ್ರಿಗೆ ಹೇಗ್ ತಾನೇ ಗೊತ್ತಾಗುತ್ತೆ ಅಲ್ವಾ ಹೇಳಿ? ಹಾ, ನೀವೇ ಹೇಳಿ ನೋಡೋಣ. ನಾನ್ ಈ ರೀತಿ ಎಲ್ಲ ರೀಟಾಗ್ ಹೇಳ್ದಾಗ ಅವ್ರು ನನಗ್ ಪಾಯಲ್ ಬೇನಿಗ್ ಹೋಗ್ ಹೇಳಕ್ ಹೇಳಿದ್ರು. ನಾನ್ ಹೋಗ್ ಪಾಯಲ್ ಬೇನಿಗ್ ಹೇಳ್ದಾಗ ಪಾಯಲ್ ಬೇನಿಗ್ ಹೇಳ್ದೆ ನಾವೆಲ್ಲ ಸೇವೆ ಮಾಡ್ತಿರೋದು ಆಯೋಜಕರಿಗೆ ಗೊತ್ತಾಗ್ಬೇಕು ಅಂತ. ಅವ್ರು ಪಿಯೂಷ್ ಭಾಯ್ ಜೊತೆ ಮಾತಾಡಿರ್ಬೇಕು. ಇದ್ ನನಗ್ ಗೊತ್ತಿರ್ಲಿಲ್ಲ. ಅದೇ ಪಾಯಲ್ ಬೇನ್ ಪಿಯೂಷ್ ಭಾಯ್ ಜೊತೆ ಮಾತಾಡ್ದಾಗ ಯಾರ್ ದೋಷನೂ ನನಗ್ ನೋಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ನಾವೆಲ್ಲ ಸೇವೆಲಿರೋದನ್ನ ಅವ್ರಿಗೆ ಸ್ವಲ್ಪ ಇನ್ಫಾರ್ಮ್ ಮಾಡ್ಬೇಕು ಅಂತ ಕೂಡ ಹೇಳಿದ್ರು. ನಂಗ್ ಅವಾಗ ಅರ್ಥ ಆಯ್ತು, ಅಲ್ಲಿ ಆಯೋಜಕರು ದೋಷ ನೋಡ್ಲಿಲ್ಲ, ಆದ್ರೆ ಬುದ್ಧಿ ಗೊಂದಲ ಮಾಡುತ್ತೆ. ಅದು ದೋಷ ಹೌದು, ನೋಡಿದ ಅದು- ಹಾಗೇನೆ. ಹೌದು, ದೋಷ ನೋಡ್ದ ಹಾಗೇನೆ. ಅದ್ ಸರಿ. ನಾನು ನಂತ್ರ ಯಾರ ದೋಷವನ್ನು ನೋಡುದೇ ಇಲ್ಲ. ಅಲ್ಲ ಅಲ್ಲ ನಂಗದು ಬೇಕೇ ದೀಪಕ್ ಭಾಯ್, ಇಲ್ಲ. ಎಲ್ಲವೂ ವ್ಯವಸ್ಥಿತ್. ನಿಜವಾಗ್ಲೂ ನಾನು ಇದೆಲ್ಲ ಬರ್ದ್ ಕೊಡ್ಬೇಕಂತಿದ್ದೆ, ಹಾ, ಆದ್ರೆ ಆದ್ರೆ ಯಾಕೋ ಕೊಡಕ್ಕೆ ಕೊಡೋದಕ್ಕಾಗ್ಲಿಲ್ಲ. ಆಗ್ಲಿಲ್ಲ. ಅಲ್ಲಿ ನಾನ್ ಸೇವೆಲ್ ಇದೀನಿ ಅನ್ನೋದು ಬಹಳ ಗಾಢವಾಗಿದೆ. ಹೊರಗೆ ತೋರ್ಸೋದಿಲ್ಲ, ಆದ್ರೆ ಒಳಗ್ ನಾನ್ ಸೇವೆ ಮಾಡ್ತಿದ್ದೀನಿ ಅನ್ನೋದು ಬಹಳ ಇದೆ. ಸೂಕ್ಷ್ಮದಲ್ಲಿ ಅದು ತುಂಬಾನೇ ತುಂಬ್ಕೊಂಡಿದೆ. ನಾನ್ ಯಾವಾಗ್ಲೂ ಎಷ್ಟು ಸೇವೆ ಮಾಡ್ತೀನಿ ಅಂತ ನಾನೇ ಮಾರ್ಕ್ಸ್ ಹಾಕೊಳ್ತೀನಿ. ನಾನ್ ಯಾವಾಗ್ಲೂ ಸಿನ್ಸಿಯರ್ ಅಂತಾನೆ ಬರ್ಕೋತೀನಿ. ಹೀಗೆಲ್ಲ ಬಹಳಷ್ಟು ಒಳಗಿದೆ. ಹಾ, ನಿಧಾನವಾಗಿ ನಿಮ್ಮೊಳಗಿರುವ ಕಸವನ್ನು ನೋಡ್ಕೋಬೇಕು. ಇದು ಹೇಗೆ ಸರಿಯಾಗುತ್ತೆ ಅಂತ. ಹಾ, ನಂತರ ಅರ್ವಿಗ್ ಬಂತು. ಅರ್ಧ ಗಂಟೆ ಗೊಂದಲ ಆದ್ಮೇಲೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂತು ಅಲ್ವಾ? ಹಾ. ಇಲ್ಲಾಂದ್ರೆ ಕರ್ಫ್ಯೂ ಹಾಕ್ಬೇಕು. ಇವೆಲ್ಲ ಯಾತ್ರೆಗೆ ಹೋಗುವಾಗ ಉಂಟಾಗತ್ತೆ. ಒಂದ್ ವೇಳೆ ನಿಮ್ಗಿಂತ ಹಿಂದೆ ಇರುವವರ ಹೆಸರನ್ನು ಅವ್ರು ಕರೆದು ಬಿಟ್ರೆ, ನಾವು ಮೊದಲೇ ಹೆಸರು ಕೊಟ್ಟಿದ್ದೇವೆ, ಇನ್ನೂ ನಮ್ಮ ನಂಬರ್ ಯಾಕೆ ಬಂದಿಲ್ಲ, ಅಯ್ಯೋ ದೇವ್ರೆ, ನಿರಾತ್ ಸೇರ್ಕೊಳ್ಳೋ 3 ವರ್ಷದ ಹಿಂದೆನೇ ನನ್ನ ಹೆಸರು ಬರ್ಸಿದ್ದೇನೆ. ಇವರು ಮೊನ್ನೆ ತಾನೇ ಬಂದಿದ್ದಾರೆ, ಅವರ ಹೆಸರು ಬರ್ಸ್ಕೊಂಡಿದ್ದಾರೆ. ನಮ್ಮ ಹೆಸರು 3 ವರ್ಷದಿಂದ ಸೇರಿಸ್ಕೊಳ್ಳಿಲ್ಲ. ಪಾಪ ನಿರಾತ್ ಉಸ್ತುವಾರಿ ವಹಿಸ್ಕೊಂಡಿರೋ ಕೇತನ್ ಭಾಯ್ ಅವರನ್ನ ಮೇಲೆ ಕೆಳಗೆ ಮಾಡ್ತಾರೆ. ಅವ್ರ ಪಾಪ ಆಪ್ತ ಪುತ್ರರು ನಿರುಮ ಅಂದ್ಕೊಂಡು ದಿನ ಕಳೀತಿದ್ದಾರೆ. ಅದೇ ಬೇರೆಯವರಾಗಿದ್ರೆ ನೀವೇ ಬಂದು ಇಲ್ಲಿ ಕೂತ್ಕೊಳ್ಳಿ, ಅಲಾಟ್ ಮಾಡಿ ಮತ್ತೆ ಅಂತ. ದೀಪಕ್ ಭಾಯ್, ನಂತರ ಯೋಚಿಸ್ದೆ ಪಿಯೂಷ್ ಭಾಯ್ಗೆ ಹೇಳ್ಬಿಡ್ಬೇಕು ನನ್ಗೇನು ಬೇಜಾರಿಲ್ಲ ಅಂತ. ಆದ್ರೆ ಅದು ಕಪಟ ಮಾಡ್ದ ಹಾಗೆ. ಹಾಗಾಗಿ ಅಕಸ್ಮಾತ್ ಚಾನ್ಸ್ ಸಿಕ್ಕ್ರೆ ಈಗ ಬೇಡ ಅಂತ ಹೇಳ್ತೀನಿ ಅಂತ. ಅದು ಅಕಸ್ಮಾತ್ ದಾದಾ ಭಗವಾನ್ ಕೇಳಿಸ್ಕೊಂಡು ನೀರುಮ ಅವರ ಕನ್ಸಲ್ಲಿ ಬಂದು ಹೇಳ್ತಾರೆ, ಹನ್ಸಾಳನ್ನ ಕರೆದ್ಕೊಂಡು ಹೋಗು. ಅಕಸ್ಮಾತ್ ಹೇಳ್ಬಿಟ್ರೆ ಏನಾಗ್ಬಿಡ್ಬಹುದು. ಹೌದು. ಆದರೆ ನಿಜವಾಗಿ ಈ ನಮ್ಮ ಸತ್ಸಂಗದಲ್ಲಿ ಹೇಗೆಂದ್ರೆ, ಒಂದು ವಾಕ್ಯವನ್ನ ಸರಿಯಾಗಿ ನೀವು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡ್ರೆ 20 ವರ್ಷಗಳ ಸತ್ಸಂಗಕ್ಕಿಂತ ಒಂದು ವಾಕ್ಯ ಮಹತ್ವದ್ದು. ಈ ಅಹಂಕಾರ ಹೇಳುತ್ತೆ, ನನ್ಗೆ ಲಾಭ ಸಿಕ್ತು, ನನ್ಗೆ ಸಿಕ್ತು. ನಾನ್ ಯಾರು? ಹಂಸ. ನನ್ಗೆ ಲಾಭ ಸಿಕ್ತು, ನಾನಿದ್ಬಿಟ್ಟೆ, ನನ್ಗೆ ಸಿಕ್ಕಿಲ್ಲ. ಇದು ಅಹಂಕಾರ. ಅದು ಪೋಷಣೆ ಕೊಡುತ್ತೆ. ಅಹಂಕಾರ ಭಗ್ನವಾಗುತ್ತೆ, ಅದುವೇ ಸಂಸಾರ. ನಿಜವಾಗಿ ಏನಂದ್ರೆ, ನಮ್ಮೊಳಗೆ ಈ ಮಾಲ್ ಮುರಿಯೋದಕ್ಕೋಸ್ಕರ ವ್ಯವಸ್ಥಿತ ಬರುತ್ತೆ. ಮಳೆ ಬೀಳ್ದೇ ಇದ್ರೆ ಚಿಗುರು ಬರುವುದಿಲ್ಲ. ನಾವು ಮಾಲನ್ನ ಹೇಗೆ ಸ್ವಚ್ಛಗೊಳಿಸೋದು? ಇಲ್ಲಿ ನ್ಯಾಯ ಅನ್ಯಾಯ ಆಗಿದ್ದೇ ನ್ಯಾಯ. ದಾದಾ ಭಗವಾನ್ರ 4 ಪುಸ್ತಕಗಳು ಇವೆ ಅಲ್ಲ. ಮೊದಲು 1981ರಲ್ಲಿ ಓದಿದ್ದೇವಲ್ಲ, ಪುಸ್ತಕದಲ್ಲಿ ಬರ್ದಿದೆ ಅಂದ್ರೆ ಅದೇ ನ್ಯಾಯ. ನೋಡಿ, ಆ ಜ್ಞಾನ ಪುಸ್ತಕದಲ್ಲೇ ಉಳಿದು ಬಿಟ್ಟಿದೆ. ನಮ್ಗೆ ಅರ್ಥ ಆಗಿಲ್ಲ. ಹೇಗೆ ಅರ್ಥ ಆಗತ್ತೆ? ಹೀಗಾಯ್ತು, ಅದೇ ಅನ್ಯಾಯ. ದೀಪಕ್ ಭಾಯ್, ನಿನ್ನೆ ಒಂದ್ ಕ್ಯಾಸೆಟ್ ನೋಡ್ತಾ ಇದ್ದೆ. ಜಗತ್ ಕಲ್ಯಾಣವು ವಿತರಾಗದಿಂದ ಎಲ್ಲಿ? ಎನ್ನುವ ವಿಸಿಡಿ ನೋಡ್ತಾ ಇದ್ದೆ. ಮನೆಯಲ್ಲಿ? ಇಲ್ಲ, ಮನೆಯಲ್ಲೇ. ಆಮೇಲೆ ಅದ್ರಲ್ಲಿ ನಿರುಮ ಹೇಳ್ತಾರೆ, ಅಂದ್ರೆ ಈಗಿನ ವಿಚಾರದ ಕನೆಕ್ಷನ್ ಬಗ್ಗೆ ಬರುತ್ತೆ. ನಿರುಮ ಹೇಳ್ತಾರೆ, ನಿಮಗೆ ಫಾಸ್ಟ್ ಆಗಿ ಪ್ರಗತಿಯನ್ನು ಮಾಡ್ಬೇಕಿದ್ರೆ ಪ್ರತಿಯೊಬ್ಬರ ಒಳಗೂ ನಾನೇ ಇರುವುದಾಗಿದೆ ಅಂತ ಇಟ್ಕೊಂಡ್ರೆ ಆಗ ಬಹಳ ಫಾಸ್ಟ್ ಆಗಿ ಪ್ರಗತಿ ಉಂಟಾಗುತ್ತೆ ಅಂತ. ಇವತ್ತಿನ ವಿಚಾರದಲ್ಲಿ ಅದು ಕೇವಲ ವಸುಬೇನ್ ಅವರ ಬಗ್ಗೆ ಮಾತ್ರ ಅಲ್ಲ, ಅದು ಎಲ್ರಲ್ಲೂ ಆಗುತ್ತೆ. ನಿರುಮ ಹೇಳೋದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು, ಎಲ್ಲಿಯೂ ಕಷಾಯ ಆಗದ ಹಾಗೆ, ಅಲ್ಲಿ ಪ್ರಾಸೆಸ್ ಏನು, ಅದು ನಮ್ಮೊಳಗಿರುವ ಮಾಲು ಖಾಲಿ ಆದ್ಮೇಲೆ ತಾನೇ ಉಂಟಾಗತ್ತಾ ಅಥವಾ ನಾವೇ ಮೊದಲು ಅದನ್ನ ಇಲ್ಲ. ಅಪ್ಲೈ ಮಾಡ್ಬೇಕಾ? ಇಲ್ಲ, ರಕ್ಷರೂಪದಲ್ಲಿ ಇಟ್ಕೊಳ್ಳಿ, ನಮ್ಮ ದೇಹ ಹೀಗಿರ್ಬೇಕು ಅಂತ. ನಾವು ಮೊದಲ ಸ್ಟೆಪ್ಪಿಂದಲೇ ಮುಂದುವರಿಬೇಕಾಗತ್ತೆ. ಬೇರೆಯವರ ದೋಷ ನೋಡ್ತಾ ಇದ್ರೆ, ಬೇರೆಯವರಿಗೆ ದುಃಖ ಆಗುವಂತ ವ್ಯವಹಾರ ಆಗ್ತಿದ್ರೆ, ನಾವು ಪ್ರೈಮರಿ ಶಾಲೆಯಲ್ಲಿ ಇದ್ದೇವೆ ಅಂತ ಅನ್ಕೋಬೇಕು. ಇದು PhD ಕೋರ್ಸು.
ನಿಜವೆಂದ್ರೆ ಇದು ಎಷ್ಟು ದೊಡ್ಡ. ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅರ್ಧ ಗಂಟೆ 1 ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ನಾಟ್ ಬ್ಯಾಡ್. ಇದು ಹೆಚ್ಚು ಸಮಯ ಇರಲ್ಲ, ಯಾಕಂದ್ರೆ ಬೇರೆಯವರ ದೋಷ ನೋಡುವುದು, ಬೇಕಾದಾಗೆ ಮಾಡುವುದು, ವ್ಯವಸ್ಥಿತವನ್ನು ಬಿಸಾಡ್ಬಿಡುವುದು, ರಾಗದ್ವೇಷ ಸಂಭಾವದಿಂದ ಬಗೆಹರಿಸಿ. ನೀವಂತೀರಾ ನಾನ್ ಬೇರೆ, ವರ್ಷ ಬೇರೆ, ಏಕಾಕಾರಗೊಂಡಿದ್ದೇನೆ, ನನ್ನ ಕರ್ಕೊಂಡೋಗಿಲ್ಲ, ಇಲ್ಲಿ ಬೇರ್ಪಟ್ಟಿಲ್ಲ ಅಂದ್ರೆ ಮೊದ್ಲಿನ ಆಜ್ಞೆ ಹೋಯ್ತು, ವ್ಯವಸ್ಥಿತ ಆಕ್ಸೆಪ್ಟ್ ಮಾಡದೆ 3ನೇ ಆಜ್ಞೆ ಬಿಟ್ಟೋಯ್ತು, ಸಂಭಾವ ಇಲ್ಲ 4ನೇ ಆಜ್ಞೆ ಬಿಟ್ಟೋಯ್ತು, ಫೈಲ್ ನನ್ಗೆ ಅರ್ಥವಾಗ್ಲಿಲ್ಲ 4ನೇ ಆಜ್ಞೆ ಬಿಟ್ಟೋಯ್ತು. ಒಂದು ಆಜ್ಞೆ ಪಾಲಿಸ್ದಿದ್ರೆ ಆಮೇಲೆ ಬೇರ್ಪಟ್ಟಿರುವುದು, ನಾನೇ ಎಲ್ಲ ಅಂತ ಹೇಳ್ಕೊಂಡಿರುವುದು ಅದು ಹೇಗ್ ಸಾಧ್ಯ? ಆಜ್ಞೆಗಳನ್ನ ಸರಿಯಾಗಿ ಪಾಲಿಸ್ತಿದ್ರೆ ಆಗ್ಲೇ ಮುಂದಿನ ಸ್ಟೇಷನ್ ಬರುತ್ತೆ. ಆಜ್ಞೆ ಯಾವಾಗ ಪಾಲಿಸ್ಬೇಕು? ಕಷಾಯ ಉಂಟಾದ್ರೆ ಆಜ್ಞೆ ಪಾಲಿಸ್ಬೇಕು. ಬೇರೆಯವರಿಗೆ ದುಃಖವಾಗುವಂತ ವ್ಯವಹಾರ ಮಾಡಿದ್ರೆ ಆಜ್ಞೆಯ ಪ್ರಯೋಜನವಿಲ್ಲ. ಬೇರೆಯವರಿಗೆ ದುಃಖ ಕೊಟ್ಟು ಅವರು ಅನುಭವಿಸ್ತಿದ್ದಾರೆ, ಅವರ ತಪ್ಪು ಅಂತ ನನ್ನ ಫೈಲ್ ಸಂಭಾವದಿಂದ ಬಗೆಹರಿಸ್ತೀನಿ, ಹೀಗೆ ವಿರುದ್ಧವಾಗಿ ವರ್ತಿಸಿದ್ರೆ ಜ್ಞಾನದಲ್ಲಿ ಇಲ್ಲ ಅನ್ಲಾಗತ್ತೆ. ನಾನೇ ಅನ್ನೋದು ನಮ್ ಗುರಿ, ನಮ್ ಧ್ಯೇಯವಾಗಿದೆ, ಕೊನೆಯಲ್ಲಿ ಹೀಗೆ ಬಯಸ್ತೀನಿ. ಜ್ಞಾನಿಗಳು ಆ ಸ್ಟೇಜಲ್ಲಿ ಇರ್ತಾರೆ. ನಮ್ಮ ಧ್ಯೇಯವಾಗ್ಬೇಕು. ಈಗೇನು ಎಲ್ರನ್ನ ಶುದ್ಧಾತ್ಮ ಅಂತ ನೋಡಿ, ಆಮೇಲೆ ಭೇದ ಉಂಟಾಗತ್ತೆ, ಅವರೆಲ್ಲ ಹಾಗೇನೆ, ನಾವ್ ಹೀಗಿದ್ದೀವಿ. ಪ್ರತಿಕ್ರಮಣ ಮಾಡ್ಬೇಕು. ದಾದವರು ಒಂದು ವಾಕ್ಯ ಎಷ್ಟು ಟಚಿಂಗ್ ಆಗಿ ಹೇಳಿದ್ದಾರೆ. ಅದು ನಮ್ಗೆ ದರೋಡೆಕೋರರು ಇರುವಂಥ ದಟ್ಟವಾದ ಕಾಡು ರಸ್ತೆಯಲ್ಲಿ ಹೋಗ್ಬೇಕಾಗಿ ಬಂದಾಗ ಮನ್ಸಲ್ಲಿ ವಿಚಾರ ಬರುತ್ತೆ, ದರೋಡೆಕೋರರು ನಮ್ಮನ್ನ ಲೂಟಿ ಮಾಡಿ ಹೊಡೆದು ಬಡಿದ್ಬಿಟ್ರೆ ಕ್ಷಮೆ ಕೇಳ್ಬೇಕು. ಹೇ ಶುದ್ಧಾತ್ಮ ಭಗವಾನ್, ದರೋಡೆಕೋರನ್ನ ಅಂದ್ಕೊಂಡೆ, ನನ್ನ ಕ್ಷಮಿಸಿ, ನನ್ಗೆ ಸರಿಯಾದ ದೃಷ್ಟಿ ನೀಡಿ, ನಿರ್ದೋಷ ನೋಡೋ ದೃಷ್ಟಿ ನೀಡಿ. ನನ್ಗೆ ಹೊಡೆಯುವುದಿಲ್ಲ, ದೀಪಕ್ಗೆ ಹೊಡೀತಾರೆ. ಪರಮಾಣುವಿನ ಲೆಕ್ಕಾಚಾರವಿದ್ರೆ ಹೊಡೆಯದೇ ಬಿಡಲ್ಲ. ಅಯ್ಯೋ, ದೀಪಕ್ನ ಲೆಕ್ಕಾಚಾರ ಮುಗೀಲಿ, ನಾನ್ ದೀಪಕ್ ಆದೆ ನಾನು, ನನ್ನ ಹೊಡಿತಾರೆ, ಅವನ್ಗೆ 2 ಕಡೆ ಲೇಖಾಕಾರವಾದ್ರಿ. ಶುದ್ಧಾತ್ಮ ಬೇರೆ, ದರೋಡೆಕೋರ ಬೇರೆ, ದೀಪಕ್ ಬೇರೆ, ನಾನ್ ಶುದ್ಧಾತ್ಮ. ಈ ವ್ಯವಸ್ಥಿತದ ಜ್ಞಾನ ಯಾವಾಗ ಪಾಲಿಸೋದು? ನಮ್ಗೆ ಹೀಗೆಲ್ಲ ಪ್ರತಿಯೊಂದು ವಾಕ್ಯವೂ ಅಜ್ಞಾನದಿಂದಲೇ ಹೊರಬರುತ್ತೆ. ಅದು ಹಿಂದಿನ ಜನ್ಮದಲ್ಲಿ ಅಜ್ಞಾನದ ಬೀಜವಿತ್ತು, ಅಜ್ಞಾನದ ಫಲದಿಂದ ಎಲ್ಲ ವ್ಯವಹಾರ ಉಂಟಾಗುತ್ತೆ. ಜ್ಞಾನದಿಂದ ಸ್ವಚ್ಛಗೊಳಿಸ್ಬೇಕು. ಹೀಗೆ ಸ್ವಚ್ಛಗೊಂಡ್ರೆ ನಿಧಾನವಾಗಿ ನೀವು 5 ಆಜ್ಞೆಯಲ್ಲಿ ಸಫಲಗೊಳ್ತೀರಾ. ಆಗ ನಾನು ಅಭೇದ ಭಾವದಲ್ಲಿ ಇದ್ದೀನಿ ಅಂತ ಅನುಭವಕ್ಕೆ ಬರುತ್ತೆ. ನಾನು ಅಭೇದ ಭಾವದಿಂದ ಇರುವುದರಿಂದ ನೀವು ಶುದ್ಧಾತ್ಮ ನೋಡ್ತಾ ಇದ್ದೀರಾ. ಪ್ರಕೃತಿಯನ್ನು ಮತ್ತು ಶುದ್ಧಾತ್ಮವನ್ನು ನಿರ್ದೋಷಿ ನೋಡಿ. ಎಲ್ಲರಲ್ಲೂ ನಾನೇ ಗೊತ್ತಾಯ್ತು ನಿಮ್ಗೆ. ಮತ್ತೆ ನಾನು ಭೇದ ಮಾಡಿದ್ರೆ ಮತ್ತೆ ನಾನು ಮುಂದೆ ಹಾಗೆ ಇರುವುದಿಲ್ಲ. ವಸುಬೇನ್ ನನ್ನ ಜೊತೆ ಹೀಗೆ ಮಾಡ್ತಿದ್ದಾರೆ ಅಲ್ಲಿ, ಮತ್ತೆ ಅವರಿಗೂ ಅಹಂಕಾರ ಉಂಟಾಗತ್ತೆ. ಎಷ್ಟು ಮಹಾತ್ಮರಿಗೆ ದುಃಖ ಉಂಟಾಗಿದೆ. ಸೇವೆ ಕಾರ್ಯ ಯಾಕೆ ಮಾಡೋದು? ಬೇರೆ ಯಾರಿಗಾದ್ರೂ ಕೊಟ್ಬಿಡಿ ಅಂತೀರಾ? ನೀವೇನ್ ನಿಶ್ಚಯಿಸಿದ್ದೀರಾ? ಎಲ್ಲರೂ ಸೇರ್ಕೊಂಡದನ್ನು ಮಾಡಿಬಿಡಿ. ಆ 4 ಮಂದಿಯನ್ನು ಕರೆದು ಯಾರಿಗೇನ್ ಮಾಡಬೇಕಂತ ಕೇಳಿ. ಆಗ ಅವ್ರು ಹೇಳ್ತಾರೆ ನಮ್ಗೆ ಈ ಕೆಲಸ ಬೇಡ ಅಂತ. ಮತ್ತೆ ಅವರ ಬುದ್ಧಿ ಶುರುವಾಗತ್ತೆ. ನಾವೇನ್ ಮಾಡ್ಬೇಕು? ಈ ಗಲಾಟೆ ಎಲ್ಲ ಬುದ್ಧಿ ಮಾಡ್ತಾ ಇದೆ, ಆ ಪಕ್ಷವನ್ನು ವಹಿಸ್ಬೇಡಿ. ಎಲ್ಲವನ್ನೂ ಸಹಜವಾಗಿ ಬಿಟ್ಬಿಡಿ, ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ನಮ್ಮಿಂದ ದುಃಖ ಉಂಟಾದರೆ ಪ್ರತಿಕ್ರಮಣ ಮಾಡಿ. ಯಾರಿಗೆ ದುಃಖ ಆಗಿದೆ ಅವರಿಗೆ ಹೇಳಿ, ನನ್ನಿಂದ ನಿಮ್ಗೆ ದುಃಖ ಆಗಿದೆ, ನನ್ನನ್ನು ಹೊರತೆಗೀರಿ. ಜ್ಞಾನದ ಹಾದಿ ಹಿಡೀರಿ, ಆಜ್ಞೆಯ ಹಾದಿ ಹಿಡೀರಿ. ಮತ್ತೆ ಈ ಆಜ್ಞೆಗಳನ್ನು ಪಾಲಿಸ್ಕೊಂಡ್ರೆ ಕಸಗಳು ಖಾಲಿಯಾಗತ್ವೆ. ಬುದ್ಧಿ, ಅಹಂಕಾರ, ಡಿಸ್ಚಾರ್ಜ್ ಬುದ್ಧಿ ಮತ್ತು ಡಿಸ್ಚಾರ್ಜ್ ಅಹಂಕಾರ, ಇಂಥ ಗ್ರಂಥಿಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸೋದು ನಮ್ಗೊಂದು ಅವಕಾಶನೇ. ನಿಮ್ಮ ಅತ್ತೆ ಆಗ್ಲಿ, ನಾದಿನಿ ಆಗ್ಲಿ, ಸೊಸೆ ಆಗ್ಲಿ, ಸಂಬಂಧಿಗಳು ಯಾರೂ ತೊಂದರೆ ಕೊಡೋಕ್ಕಾಗಲ್ಲ. ಇನ್ಯಾರು ತೊಂದರೆ ಕೊಡ್ತಾರೆ? ಸುತ್ತಲೂ ಎಲ್ಲ ಮಹಾತ್ಮರು. ಇಲ್ಲೇ ಮಾಲ್ ಖಾಲಿ ಆಗತ್ತೆ, ಮತ್ತೆಲ್ಲಿ ಆಗತ್ತೆ? ಅಡುಗೆ ಮಾಡುವವರು ಅಲ್ಲಿ ಒಟ್ಟಿಗೆ ಸಿಗ್ತಾರೆ, ಕನ್ಸ್ಟ್ರಕ್ಷನ್ ಅವರು ಅಲ್ಲಿ ಸಿಗ್ತಾರೆ, ಸೇವೆ ಮಾಡುವವರು ಒಟ್ಟಿಗೆ ಸಿಗ್ತಾರೆ, ಮತ್ತೆ ನನ್ಗೆ ಎಲ್ಲರೂ ಸಿಗ್ತಾರೆ. ಮತ್ತೆ ನೋಡಿ, ನಾವೆಲ್ಲರೂ ಎಲ್ಲಾರ್ದು ಒಂದೇ ಸ್ವರೂಪ. ಪ್ರಕೃತಿಯ ಮಾಲ್ ಖಾಲಿ ಮಾಡುವುದು. ಒಂದು ಪ್ರಕೃತಿಯ ಕೊಂಬು ಮತ್ತೊಂದು ಪ್ರಕೃತಿಯ ಕೊಂಬು ಒಂದಕ್ಕೊಂದು ಹೊಡೆದಾಡಿಕೊಂಡು ಮುರಿದು ಬೀಳುತ್ತವೆ. ಮತ್ತೆ ಔಷಧೋಪಚಾರ, ನಂತರ ಆರಾಮಾಗಿ ಇದ್ದು ಬಿಡುವುದು, ಎಲ್ಲರೊಂದಿಗೆ ಒಂದಾಗಿಬಿಡುವುದು. ನಮ್ಮ ಸ್ಟೀಮರ್ ಮೋಕ್ಷಕ್ಕೆ ಹೋಗುತ್ತೆ. ನಮ್ಮ ದಾದಾ ಮಹಾನ್ರು ಖುಷಿಯಾಗಿದ್ಬಿಡಿ. ನಮ್ಮ ಕಸಗಳಿಗೆ ಪ್ರೊಟೆಕ್ಷನ್ ಕೊಡಬಾರ್ದು, ಒಳಗಿಂದ ಕಂಡ್ಕೋಬೇಕಷ್ಟೇ. ಎಲ್ಲ ಕಸಗಳನ್ನ ನಾವು ಕಂಡ್ಕೋಬೇಕು. ಸರಿ, ಈಗ ಸಾಮಾಯಿಕ ಮಾಡೋಣ. ಇವತ್ತು ನೋಡೋಣ ಎಲ್ಲೆಲ್ಲಿ ಕಂಪ್ಯಾರಿಸನ್ ಉಂಟಾಗಿದೆ. ಕಂಪ್ಯಾರಿಸನ್ನ ಮೂಲ ಕಾರಣ ತಿಳಿದುಕೊಳ್ಳಿ. ಮಾನಭಂಗವಾಗಿದೆಯೋ, ಅಪೇಕ್ಷೆ ಉಂಟಾಗಿದೆಯೋ, ಪೊಸೆಸಿವ್ ಉತ್ಪನ್ನವಾಗಿದೆಯೋ, ಬೇರೆಯವರ ದೋಷ ನೋಡಿದ್ರಿ, ಕರ್ತ ಎಂದು ನೋಡಿದ್ರಿ, ಹಠ ನೆರವೇರದೆ ಗಲಾಟೆ ಮಾಡಿದ್ರಿ, ಪ್ರಯೋಜನವಾಗಿಲ್ಲ,
ಅವರಿಗೆ ಸಿಕ್ಕಿದೆ, ನಂಗೆ ಸಿಕ್ಕಿಲ್ಲ, ಕಾರ್ಯಕರ್ತರು ಹಾಗೆ ಮಾಡ್ತಾರೆ, ಇಂಥದ್ದೆಲ್ಲ ಪ್ರತಿಯೊಂದು ಸ್ಟೇಜ್ನಲ್ಲೂ ಹಾಗೇನೆ. ಎಲ್ರಿಗೆ ಆಗತ್ತೆ. ನನ್ನೊಳಗೂ ಆಗಿತ್ತು ಕಸ. ಏನ್ ಮಾಡೋದು? ಕಸ ಹೊರಗೆ ತೆಗಿಬೇಕಲ್ಲ. ನಾವು ಆ ಕಸದ ಹಾಗೇನೆ ನೋಡ್ಬೇಕು. ಪಕ್ಷ ವಹಿಸಬಾರ್ದು, ಏಕಾಕಾರವಾಗಬಾರ್ದು. ನೀನ್ ಬೇರೆ, ನಾನ್ ಬೇರೆ. ಕಸದ ರಕ್ಷಣೆ ಬೇಡ. ಸೇವಾರ್ಥಿಗಳು ನಮ್ಮನ್ನೆಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಬೇರೆ ಯಾರೂ ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಇವರು ದೇವತೆಯರ ಅವತಾರ ಅಂತಾನೆ ಹೇಳ್ಬೋದು. ನಿರುಮ, ದಾದ, ದೇವತೆಯವರು ಎಲ್ಲ ಡೈರೆಕ್ಟ್ ಕೆಲಸ ನಡೀತಾ ಇದೆ. ನಮ್ಮ ಕೈಯಿಂದ ಏನೂ ಆಗೋದಿಲ್ಲ. ಇಲ್ದಿದ್ರೆ ಈ ಜ್ಞಾನವಿಧಿಯಲ್ಲಿ ಪೂರ್ತಿ ಹಾಲ್ ತುಂಬಿಕೊಳ್ಳೋದು, ಹೊರಗಡೆ ಸ್ಥಳಗಳು ಭರ್ತಿಯಾಗೋದು, ಟೆರೇಸ್ ತುಂಬ ಹೋಗೋದು, ಮಂದಿರದೊಳಗೆ ಜನ ಇರೋದು. ನಾವು ಅವರನ್ನ ಕರೆದಿದ್ದೀವಾ? ನೀವು ಹೇಳಿದ್ದೀರಾ ಬನ್ನಿ ಪ್ರಯೋಜನ ಪಡ್ಕೊಳ್ಳಿ ಅಂತ? ಯಾರು ಕಳಿಸಿರ್ಬೇಕು? ದೈವಿ ಸಾಮರ್ಥ್ಯ ಅನ್ಬಹುದು. ಇಷ್ಟೆಲ್ಲ ಕೆಲಸಗಳಾಗ್ತಿವೆ. ನಾವು ಮೆಚ್ಚಬೇಕು, ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ. ದೇವತೆಯರು, ಸಿಮಂದರ್ ಸ್ವಾಮಿಯವರ ಮಿಷನ್, ಸಿಮಂದರ್ ಸ್ವಾಮಿಯವರ ಆಶೀರ್ವಾದದಿಂದ ನಡೀತಾ ಇದೆ. ಎಂಥ ಪ್ರಭಾವ ಅನ್ಬೇಕು. ಇದನ್ನು ನೋಡಿಯೇ ನಾವು ಮೆಚ್ಚಬೇಕು. ಎಷ್ಟು ಚೆನ್ನಾಗಿ ನಡೀತಾ ಇದೆ. ದೋಷಗಳಿಗೆ ಏನೂ ವ್ಯಾಲ್ಯೂ ಇಲ್ಲ. ಬರುತ್ತವೆ, ಹೋಗುತ್ತವೆ. ಆದರೆ ನಾವೆಲ್ಲರೂ ಹೊರಬರಬೇಕು, ಕಸ ಸ್ವಚ್ಛ ಮಾಡಬೇಕು. ಕಂಪ್ಯಾರಿಸನ್ ಆಗತ್ತೆ, ಬುದ್ಧಿಗೆ ಬೆಂಬಲ ಕೊಡಬಾರ್ದು. ಅದಕ್ಕೆ ವಿರೋಧ ಮಾಡಬೇಕು, ಬೇರ್ಪಟ್ಟಿರಬೇಕು. ನೀನ್ ಬೇರೆ, ನಾನ್ ಬೇರೆ, ಈ ದೋಷ ನಾಶ ಮಾಡದೆ ನಾನು ಬಿಡೋದಿಲ್ಲ. 15 ದಿನವಾದರೂ ಬುದ್ಧಿಗೆ ವಿರೋಧವಾಗಿ ನಾವು ಹೀಗೆ ಹೇಳ್ಬಾರ್ದು, ನನ್ ಮಾತೇ ಸರಿ, ನನ್ ಬುದ್ಧಿನೇ ಸರಿ ಅಂತ. ನನ್ ಬುದ್ಧಿ ಸರಿಯಾಗಿದೆ, ನೀವೆಲ್ಲ ತಪ್ಪು. ತಪ್ಪಿಯೂ ಹೀಗಾಡ್ಬಾರ್ದು. ಈ ಬುದ್ಧಿ ತಪ್ಪು, ಬೇರೆಲ್ಲವೂ ಕರೆಕ್ಟ್ ಆಗಿದೆ. ಕರೆಕ್ಟು, ವ್ಯವಸ್ಥಿತ, ನ್ಯಾಯವಾಗಿದೆ. ಬುದ್ಧಿ ತಪ್ಪು, ನನ್ ಬುದ್ಧಿನೇ ತಪ್ಪು. ಬುದ್ಧಿ ನಾಶಗೊಂಡ್ರೆ ಜ್ಞಾನ ಪ್ರಕಟವಾಗತ್ತೆ. ಇಂಥ ಪುರುಷಾರ್ಥ, ಜ್ಞಾನದ ಆಜ್ಞೆಗಳ ಪುರುಷಾರ್ಥ. ಆತ್ಮ ಪ್ರಕಟವಾಗಬೇಕು, ಬುದ್ಧಿ ಖಾಲಿ ಮಾಡಬೇಕು. ಆಗ್ಲೇ ನಾವು ಬುದ್ಧಿಯನ್ನ ಜಯಿಸ್ಬಿಟ್ರೆ 3-4 ಸಲ ಮೇಲೆ ಬರುತ್ತೆ. ಆಮೇಲೆ ನಾವು ಪ್ರಯತ್ನಪಟ್ಟು ಬುದ್ಧಿಯನ್ನು ನಾಶ ಮಾಡ್ಬೋದು, ಪುರುಷಾರ್ಥದಲ್ಲಿ ಮುಂದುವರಿಬೋದು. ಬೇರ್ಪಟ್ಟಿರ್ಬೇಕು. ಇನ್ನು ನನ್ಗೆ ಮೋಕ್ಷಕ್ಕೆ ಹೋಗ್ಬೇಕು, ಬೇರಾವ ಆಸೆನೂ ಇಲ್ಲ. ಅಬುದ್ಧತೆ ಬೇಕು. ಹಾಡುವುದು ಸರಿ, ಹಾಡಿದ್ರೆ ಬೀಜ ಬೀಳುತ್ತೆ, ಬೀಜ ಬಿದ್ದರೆ ಮೊಳಕೆ ಹೊಡೆಯುತ್ತೆ. ಜಾಗೃತಿ ಹೆಚ್ಚಿಸಿಕೊಳ್ಳು. ಇವತ್ತು ನಮಗೆ ಸತ್ಸಂಗ ಸಿಕ್ಕಿದೆ. ಈ ಬುದ್ಧಿ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಕಂಪ್ಯಾರಿಸನ್ ಮಾಡುವುದು, ದೋಷ ತೆಗೆಯುವುದು. ಈಗ ನಾವು ಬುದ್ಧಿ ತೆಗೆದುಹಾಕ್ಬೇಕು. ನೀವು ತೆಗೆದ್ರೇನೆ ಹೋಗುತ್ತೆ. ನೀವೇ ಬುದ್ಧಿಗೆ ಪ್ರೋತ್ಸಾಹ ಕೊಟ್ರೆ, ಸ್ವಲ್ಪ ಅನ್ಯಾಯ ಮಾಡಿದ್ರೆ ದುಃಖ ಆಗೋದು ಸಹಜ ಅಲ್ವಾ? ಮತ್ತೆ ಒಂದಿನಾದರೂ ಕರ್ಕೊಂಡೋಗ್ಬೇಕಿತ್ತಲ್ಲ. ಬುದ್ಧಿಯ ಪಕ್ಷದಲ್ಲಿ ಇದ್ಬಿಟ್ರೆ ನಂತರ ಅದು ನೀರು ಕುಡಿದು ಬಲಶಾಲಿ ಆಗುತ್ತೆ. ತಪ್ಪಿಯೂ ಬುದ್ಧಿಗೆ ನೀರು ಉಣಿಸಬಾರ್ದು. ಜಾಗೃತವಾಗಿರ್ಬೇಕು. ಒಮ್ಮೆ ಬುದ್ಧಿಯನ್ನು ಕಂಡ್ಕೊಂಡ್ಬಿಟ್ರೆ ಆಗ್ಲೇ ನಿಮ್ಗೆ ಜ್ಞಾನ. ಬುದ್ಧಿಯನ್ನು ಕಂಡ್ಕೊಂಡ್ರೆ ಜ್ಞಾನ ಉದಯ ಆಗತ್ತೆ. ಎಷ್ಟೊಂದು ನಿರಾಕುಲತೆ ಅನುಭವ ಉಂಟಾಗತ್ತೆ. ಎಷ್ಟೊಂದು ಜ್ಞಾನಶಕ್ತಿ ನಮ್ದು ಹೆಚ್ಚಾಗತ್ತೆ. ಸರಿ, ನಾವು ಈ ಬುದ್ಧಿಯನ್ನು ತಿಳಿಯೋಣ. ನೆನ್ಪಾಯ್ತು, ಅಮೆರಿಕಕ್ಕೆ ಹೋದಾಗ ನಮ್ಮನೆಗೆ ಬನ್ನಿ, ಅಲ್ಲಿ ಹೋಗ್ಬಾರ್ದು. ಅಲ್ಲಿಯೂ ಗಲಾಟೆ. ಅಲ್ಲಿ ಹೋಗಿದ್ದಾರೆ, ನಮ್ಮಲ್ಲಿ ಬಂದಿಲ್ಲ. ಇದು ಎಂಥ ಪ್ರಕೃತಿ ಅಂತೀನಿ ನಾನು. ಮುಂಬೈ ಸತ್ಸಂಗದಲ್ಲಿ ಘಾಟ್ಕೋಪರ್, ನಮ್ಮನೆಗೆ ಬನ್ನಿ ನೀವು, ಅಲ್ಲಿಗೆ ಹೋಗ್ತೀರಾ, ನಮ್ಮಲ್ಲಿಗೆ ಬರುವುದಿಲ್ಲ. ಕಾಂದಿವಿಲಿಯವರು ಹೇಳ್ತಾರೆ, ಶ್ರೀಮಂತರ ಮನೆಗೆ ಹೋಗ್ತೀರಾ, ನಮ್ಮಲ್ಲಿಗೆ ಬರುವುದಿಲ್ಲ. ಹೀಗೆಲ್ಲ ತುಂಬಾ ಕಷ್ಟ ಅಂತೀನಿ. ಎಲ್ಲವೂ ವ್ಯವಸ್ಥಿತ. ಪಟಾಕಿ ಹೊಡೆಯುವುದು, ಮಾಲ್ ಖಾಲಿ ಮಾಡುವುದು, ಕೊಂಬು ಮುರಿಯುವುದು. ಮಹಾತ್ಮರು ಎಚ್ಚರಿಕೆ ವಹಿಸಬೇಕು. ನಮ್ಮ ಪ್ರಕೃತಿಗಳಿಂದ ಹೊರಗೆ ಬನ್ನಿ. ಮತ್ತೆ ಬೇರೆಯವರ ವಿಚಾರದಲ್ಲಿ ನಾವು ಅಡ್ಡಿ ಮಾಡ್ಕೂಡ್ದು. ಬೇರೆಯವರ ವಿಚಾರದಲ್ಲಿ ನಾವು ಉಪ್ಪು ಮೆಣಸು ಬೆರೆಸಬಾರ್ದು. ಇವರು ಹೀಗೇನೆ ಬೆಂಬಲ ಕೊಡ್ಲು ಹೋದ್ರೆ ಡಬಲ್ ನಷ್ಟ ಆಗತ್ತೆ. ನಾವು ಯಾರ್ದು ನೆಗೆಟಿವ್ ಹೇಳಬಾರ್ದು, ಬೇರೆಯವರು ನಮ್ಮ ಬಗ್ಗೆ ಹೇಳಬಾರ್ದು. ಅಷ್ಟು ಸದೃಢವಾಗಿ ನೆಗೆಟಿವ್ ಹೇಳಲು ಬಂದ್ರೆ ಪಾಸಿಟಿವ್ ಆಗಿ ಅವ್ರಿಗೆ ಹೇಳಿ, ಅವರಲ್ಲಿರುವ ನೆಗೆಟಿವ್ ಹೋಗುವಂತೆ ನೀವು ಗಟ್ಟಿಯಾಗ್ಬಿಡಿ. ನಾವು ಇದರಿಂದ ಹೊರಗೆ ಬಂದ್ರೇನೆ ಬೇರೆಯವರನ್ನು ಹೊರತರಬಹುದು. ಪವಿತ್ರ ಸಂಘಟನೆ ಆದರೆ ಜಗತ್ತಿನ ಕಲ್ಯಾಣ ಖಂಡಿತ ಆಗತ್ತೆ.